ಬಾಂದಳದಲ್ಲಿ ಲೋಹ ಹಕ್ಕಿಗಳ ಉತ್ಸವ. ದೂರದರ್ಶನ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ಈಗ ಯಲಹಂಕ ವಾಯುನೆಲೆಯಿಂದ ಮಾತಾಡ್ತಾ ಇದ್ದೀನಿ. ಯಾಕಪ್ಪ ಇಲ್ಲಿ ಬಂದಿದೆ ಅಂತ ಹೇಳಿದ್ರೆ, ಇದೇ ಫೆಬ್ರವರಿ 10ನೇ ತಾರೀಕಿಂದ 14ನೇ ತಾರೀಕುವರೆಗೂ ಕೂಡ 5 ದಿನಗಳ ಕಾಲ ಏರೋ ಇಂಡಿಯಾ 2025 ನಮ್ಮ ಬೆಂಗಳೂರಿನಲ್ಲಿ ಆಗ್ತಾ ಇದೆ. ರಾಜನಾಥ್ ಸಿಂಗ್ ಅವರು, ನಮ್ಮ ದೇಶದ ರಕ್ಷಣಾ ಸಚಿವರು, ಮೊದಲನೇ ದಿವಸ ಈ ಕಾರ್ಯಕ್ರಮವನ್ನು ಬಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇನ್ನು 5 ದಿನಗಳ ಕಾಲ 10ರಿಂದ 14ವರೆಗೂ ಕೂಡ ಈ ಒಂದು ಆಗಸದಲ್ಲಿ, ಬೆಂಗಳೂರಿನ ನೀಲಿ ಆಗಸದಲ್ಲಿ ಲೋಹದ ಹಕ್ಕಿಗಳ ಚಿತ್ತಾರ. ದೇಶ ವಿದೇಶಗಳ ಹಲವಾರು ವಿಮಾನಗಳು ಇಲ್ಲಿ ಹಾರಾಟ ನಡೆಸ್ತಾ ಇದೆ. ರಕ್ಷಣಾ ವಿಮಾನಗಳು ಹಾರಾಟ ನಡೆಸ್ತಾ ಇದೆ. ಹಾಗೆ ರಕ್ಷಣಾ ಕ್ಷೇತ್ರದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಇದೆಲ್ಲರ ಬಗ್ಗೆ ತಿಳ್ಕೊಳ್ಳುವಂಥ ಎಕ್ಸಿಬಿಷನ್ ಕೂಡ ಇದೆ. ಹಾಗಾದರೆ ತಾವು ಕೂಡ ಈ ಲೋಹದ ಹಕ್ಕಿಗಳ ಹಾರಾಟವನ್ನು ಕಣ್ತುಂಬ್ಕೋಬೇಕಂತ ಹೇಳಿದ್ರೆ 13 ಮತ್ತು 14ನೇ ತಾರೀಕು 2 ದಿನಗಳ ಕಾಲ ಸಾರ್ವಜನಿಕರಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಟಿಕೆಟನ್ನು ಬುಕ್ ಮಾಡಿ ತಾವು ಬರ್ಬೋದು, ಇಲ್ಲಿ ನೋಡ್ಬೋದು ಅಂತ ಹೇಳ್ತಾ ಇನ್ನು ಅನೇಕ ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಸಿಲಿಕಾನ್ ಸಿಟಿ ನಮ್ಮ ಬೆಂಗಳೂರಿನ ಆಗಸ ಮತ್ತೊಮ್ಮೆ ಲೋಹ ಹಕ್ಕಿಗಳನ್ನ ಕೈಬೀಸಿ ಕರೀತಾ ಇದೆ. ರಕ್ಷಣಾ ವಲಯದ ವಾಯುಪಡೆಯ ಇಲ್ಲಿನವರೆಗಿನ ಸಾಧನೆಗಳು ಪ್ರದರ್ಶನ ಹಾಗೂ ಮುಂದಿನ ದಿನಗಳ ಸಾಧ್ಯತೆಗಳಿಗೆ ಮುನ್ನುಡಿ ಬರೆಯುವ ಉತ್ಸವಕ್ಕೆ ಸಾಕ್ಷಿಯಾಗಲಿದ್ದೇವೆ. ನಾವೀನ್ಯತೆ, ತಾಂತ್ರಿಕತೆಯೊಂದಿಗೆ ಮತ್ತಷ್ಟು ಬೆರಗು ಮೂಡಿಸಲು ಸಜ್ಜಾಗಿದೆ ಏರೋ ಇಂಡಿಯಾ ಶೋ 2025. ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಯುವ ಏರೋ ಇಂಡಿಯಾ ಶೋ ಕೇವಲ ಪ್ರದರ್ಶನವಲ್ಲ, ರಕ್ಷಣಾ ವಲಯದ ತಾಂತ್ರಿಕತೆ ಹಾಗೂ ಏರೋಸ್ಪೇಸ್ನ ಸಂಶೋಧನೆ ಕುರಿತಾಗಿ ಇಡೀ ಜಗತ್ತೇ ವಿಷಯಗಳನ್ನು, ಸಂಶೋಧನೆಗಳನ್ನು ಪರಸ್ಪರ ಹಂಚಿಕೊಂಡು ಒಟ್ಟಾಗಿ ಕೆಲಸ ಮಾಡಲು ಮುಂದಡಿ ಇಡುವ ಜಾಗತಿಕ ವೇದಿಕೆಯೂ ಹೌದು. ಸ್ವಾವಲಂಬಿ ಭಾರತದ ಸಾಮರ್ಥ್ಯವನ್ನು ವಿಶ್ವದ ಮುಂದೆ ಪ್ರದರ್ಶಿಸುವ ಹೆಮ್ಮೆಯ ವೇದಿಕೆಯೂ ಹೌದು. ರಕ್ಷಣಾ ಮಂತ್ರಾಲಯ ಹಾಗೂ ರಕ್ಷಣಾ ಉತ್ಪಾದನಾ ವಿಭಾಗದಿಂದ ವಿವಿಧ ಇಲಾಖೆಗಳ ಸಹಕಾರದೊಂದಿಗೆ ಇದೇ ಫೆಬ್ರವರಿ 10ರಿಂದ 14ರವರೆಗೂ ಆಯೋಜಿಸಿರುವ ಈ ಬಾರಿಯ ಏರೋ ಇಂಡಿಯಾ ಶೋನ ಥೀಮ್ ದಿ ರನ್ವೇ ಟು ಎ ಬಿಲಿಯನ್ ಅಪರ್ಚುನಿಟೀಸ್ ಎಂಬ ಸಾಲಿಗೆ ತಕ್ಕುನಾಗಿ ಭಾರತವು ಶತಕೋಟಿ ಅವಕಾಶಗಳಿಗೆ ವಿವಿಧ ರೀತಿಯ ರಹದಾರಿ ಮಾಡಿಕೊಟ್ಟಿದೆ. ಏರೋ ಇಂಡಿಯಾ ಶೋ 2025ನ ಬಹುದೊಡ್ಡ ಆಕರ್ಷಣೆಯೆಂದರೆ ರೋಮಾಂಚಕ ಯುದ್ಧ ವಿಮಾನಗಳ ಕಸರತ್ತುಗಳು. ಫೈಟರ್ ಜೆಟ್ಗಳ ಗುಡುಗಿನಂತಹ ಸದ್ದುಗಳೊಂದಿಗೆ ಕಣ್ಕುಕ್ಕುವ ವಿವಿಧ ಬಗೆಯ ಏರೋಕ್ರಾಫ್ಟ್ಗಳು, ಡ್ರೋನ್ಗಳ ಹಾರಾಟ ನೋಡುಗರ ಮನಸೆಳೆಯುತ್ತದೆ. ಏರ್ ಇಂಡಿಯಾ ಶೋ 2025ರಲ್ಲಿ ಯುದ್ಧ ವಿಮಾನಗಳ ಮಿಂಚಿನ ಹಾರಾಟವಷ್ಟೇ ಅಲ್ಲದೆ ಇನ್ನಿತರ ಆಕರ್ಷಣೆಗಳೂ ಇವೆ. ಈ ಬಾರಿ ವಿವಿಧ ವಿಚಾರಗಳ ಕುರಿತಾಗಿ ಸೆಮಿನಾರ್ಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಆಲೋಚನೆಗಳನ್ನು ದೇಶಕ್ಕಾಗಿ, ದೇಶದ ನಾಗರಿಕರಿಗಾಗಿ ಕಾರ್ಯಗತಗೊಳಿಸಲು ನಡೆಸುತ್ತಿರುವ ಪ್ರಯತ್ನ.
ಈ ಬಾರಿಯ 15ನೇ ಆವೃತ್ತಿಗೆ ಎಂದಿನಂತೆ ಬೆಂಗಳೂರಿನ ಯಲಹಂಕದ ಏರ್ಫೋರ್ಸ್ ಸ್ಟೇಷನ್ ಸಕಲ ರೀತಿಯಲ್ಲೂ ಸಜ್ಜಾಗಿದೆ. ಇದೇ ಫೆಬ್ರವರಿ 10ರಿಂದ 14ರವರೆಗೂ ನಡೆಯುತ್ತಿರುವ ಏರ್ ಇಂಡಿಯಾ ಶೋ 2025ರ ಕೊನೆಯ 2 ದಿನಗಳು ಸಾರ್ವಜನಿಕ ವೀಕ್ಷಣೆಗೆ ಮುಕ್ತವಾಗಿದೆ. ಏರ್ ಇಂಡಿಯಾ ಶೋ 2025 ನೇರವಾಗಿ ಕಣ್ತುಂಬಿಸಿಕೊಳ್ಳಲು www.aeroindia.government.in ಭೇಟಿ ನೀಡಿ ರಿಜಿಸ್ಟರ್ ಮಾಡಿಕೊಳ್ಳಿ. ಏರ್ ಇಂಡಿಯಾ ಶೋ 2025 ಕೇವಲ ಯುದ್ಧ ವಿಮಾನಗಳ ಕಸರತ್ತಿನ ಪ್ರದರ್ಶನ ಮಾತ್ರವಾಗಿರದೆ ಆಗಸದಲ್ಲಿ ಮೂಡಿಸುವ ನಮ್ಮ ನಾಡಿನ ಸಾಮರ್ಥ್ಯ ಹಾಗೂ ಪ್ರಗತಿಗಳ ಪ್ರತಿಬಿಂಬ. ಬಾನಂಗಳದ ಪರದೆ ತೆರೆದಾಗಿದೆ. ಏರ್ ಇಂಡಿಯಾ ಶೋ 2025 ಇನ್ನೇನು ದೇಶಕ್ಕೆ ಮತ್ತಷ್ಟು ಹೆಮ್ಮೆಯ ಗರಿ ಮೂಡಿಸಲು ಸಿದ್ಧವಾಗಿದೆ. ಇಂದಿನ ಹಾಗೂ ನಾಳಿನ ದಿನಗಳ ನಾಡಿನ ತಾಂತ್ರಿಕತೆ ಹಾಗೂ ಅಗಣಿತ ಸಾಧನೆಗಳ ಬಗ್ಗೆ ಹೆಮ್ಮೆ ಮೂಡಿಸುವ ಕ್ಷಣಗಳಿಗೆ ಸಾಕ್ಷಿಯಾಗೋಣ ಬನ್ನಿ. ನೋಡಿದ್ರಲ್ಲ, ಏರೋ ಇಂಡಿಯಾ 2025ಕ್ಕೆ ಹೇಗೆಲ್ಲ ತಯಾರಿ ನಡೀತಾ ಇದೆ, ವಿಮಾನಗಳ ತಾಲೀಮು ಹೇಗಿತ್ತು ಅಂತ. ಸೊ ನೀವು ನೇರವಾಗಿ ನಿಮ್ಮ ಕಣ್ಣಾರೆ ನೋಡ್ಬೇಕಂತ ಹೇಳಿದ್ರೆ ತಾವು ಕೂಡ ಬರ್ಬೋದು. 10ನೇ ತಾರೀಕಿಂದ ಇದು ಪ್ರಾರಂಭ ಆದರೂ ಕೂಡ ಸಾರ್ವಜನಿಕರಿಗೆ 13 ಮತ್ತು 14 ಅವಕಾಶ ಇದೆ. ಬನ್ನಿ, ನಮ್ಮ ಬೆಂಗಳೂರಿನಲ್ಲಿ ನಡೆತಿರುವಂತಹ ಈ ಏರೋ ಇಂಡಿಯಾ 2025ಕ್ಕೆ ಸಾಕ್ಷಿಯಾಗಿ.